ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಸಿಂಪಲ್ ಮಾಮ್ ಪ್ರೇಮ ಕನ್ನಡ ವ್ಲಾಗ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಬನ್ನಿ ಫ್ರೆಂಡ್ಸ್, ಇವತ್ತು ಅಮಾವಾಸ್ಯದ ಮಣ್ಣೆತ್ತಿ ಅಮಾವಾಸ್ಯೆ ನೋಡ್ತಿರ್ಬೋದು. ನಾನು ಹಾಕಿದ ರಂಗೋಲಿ ಸಿಂಪಲ್ಲಾಗಿ ಹಾಕೀನಿ. ಅದೇ ರೀತಿ ಇವಾಗ ಟೈಮ್ ಬಂದ್ಬಿಟ್ಟು 10 ಗಂಟೆ ಆಗ್ಯದ. ರೋಹಿತ್ನು ಕೂಡ ಸಾಲಿಗೆ ಹೋಗ್ಯಾನ. ರೋಹಿತ್ ಸಾಲಿಗೆ ಹೋದ್ಮ್ಯಾಗ ಇವಾಗ ನಾನು ಬ್ಯಾಳಿಗೆ ಹಾಕಿ ನೋಡ್ರಿ ಹೋಳ್ಗೆ ಮಾಡ್ಬೇಕಂತ ಹೇಳಿ. ಇವತ್ತು ಅಮಾವಾಸ್ಯೆ ಅದಲ್ಲ ಫ್ರೆಂಡ್ಸ, ಅದಕ್ಕೆ ಹಾಗಾಗಿ ಬ್ಯಾಳಿಗೆ ಹಾಕಿ ನೋಡ್ರಿ ಹೋಳ್ಗೆ ಮಾಡಕ್ಕಂತ ಹೇಳಿ. ಬ್ಯಾಳೆ ಕೂಡ ಕುದಿಸೀನಿ, ಅದಕ್ಕೆ ಬೆಲ್ಲ ಕೂಡ ಹಾಕಿ ಮಿಕ್ಸ್ ಮಾಡೀನಿ. ಇವಾಗ ಇದು ತಣ್ಣಗಾಗ್ಲಂತ ಹೇಳಿ ಹಾಗೆ ಬಿಟ್ಟು ನೋಡ್ರಿ, ಒಲೆ ಮ್ಯಾಗ ಅಷ್ಟೇ ತಣ್ಣಗಾಗ್ಲಿ ಅಂತ ಬಿಟ್ಟೀನಿ. ಅದೇ ರೀತಿ ಬೆಳಿಗ್ಗೆನೇ ಹಾಕಬೇಕಾಗಿತ್ತು ಬ್ಯಾಳಿಗೆ, ಆದ್ರೆ ಮತ್ತು ರೋಹಿತ್ಗೆ ನಾಷ್ಟ ಮಾಡಬೇಕು ಮತ್ತು ಅವನಿಗೆ ಚಪಾತಿ ಮತ್ತು ಪಲ್ಯ ಅಂಥೇಳಿ ಸ್ಕೂಲಿಗೆ ಟಿಫಿನ್ ಕಟ್ಟಬೇಕಲ್ಲ. ಅದಕ್ಕೆ ಬೆಳಿಗ್ಗೆ ಬ್ಯಾಳೆ ಹಾಕ್ಕೊತ ಹೋಳ್ಗೆ ಮಾಡ್ಕೊತ ಕುಂತ್ರೆ, ಹೋಳ್ಗೆ ಮಾಡೋ ಕೆಲಸ ಮಾಡ್ಕೊತ ಕೂತ್ರೆ ಅವ್ನು ಲೇಟ್ ಆಗತ್ತೆ ಅಂತ ಹೇಳಿ ಅವನ್ನ ಕಳಿಸೋ ಕೆಲಸ ಮೊದಲು ಮಾಡಿದ್ದು ನೋಡ್ರಿ. ಅವ ಸಾಲಿಗೆ ಹೋದ್ಮ್ಯಾಗ ಇವಾಗ ನಾನು ಬ್ಯಾಳಿಗೆ ಹಾಕಿ ನೋಡ್ರಿ. ಇನ್ಮ್ಯಾಗ ದೇವ್ರಿಗೆ ನೈವೇದ್ಯ ಅದು ಹಿಡಿಬೇಕು ನೋಡ್ರಿ, ಯಾಕಂದ್ರೆ ಅಮಾವಾಸ್ಯೆ ಅದಲ್ಲ ಫ್ರೆಂಡ್ಸ, ಮತ್ತು ಪೂಜೆ ಅದೆಲ್ಲ ಸ್ವಲ್ಪ ಲೇಟೇ ಆಗುತ್ತೆ. ಅದಕ್ಕೋಸ್ಕರವಾಗಿ ನೋಡ್ತಿರ್ಬೋದು ಇವತ್ತು ಬದ್ನಿಕಾಯಿ ಪಲ್ಯ ಮಾಡೀನಿ. ಮತ್ತು ಹಂಗೆ ಫ್ರೆಂಡ್ಸ, ರೋಹಿತ್ಗೂ ಕೂಡ ಚಪಾತಿ ಬದ್ನಿಕಾಯಿ ಪಲ್ಯನ ಟಿಫನ್ಗೆ ಅಂಥೇಳಿ ಕಲಿಸಿದೆ. ಸಿಂಕಲ್ಲಿ ಯಾವುದೇ ರೀತಿ ಬಾಂಡೆ ಇಲ್ಲ, ಒಂದೆರಡು ಬಾಂಡೆ ಅಷ್ಟೇ ಅದಾವು. ಎಲ್ಲ ಅಡುಗೆ ಕೆಲಸ ಮುಗಿದ್ಮ್ಯಾಗ ಮತ್ತು ಜಾಸ್ತಿ ಬಾಂಡೆ ಹಾಕವು, ಆಮೇಲೆ ತಿಕ್ಕಿದ್ರಾಯ್ತು ಅಂಥೇಳಿ ಹಂಗೆ ಬಿಟ್ಟು ನೋಡ್ರಿ. ಹಂಗೆ ನೋಡ್ತಿರ್ಬೋದು ಫ್ರೆಂಡ್ಸ, ನಮ್ಮ ಕಡೆ ಕರೆಂಟ್ ಅಂತ್ರ ಜಾಸ್ತಿ ಇರೋದೇ ಇಲ್ಲ. ನಿನ್ನೆ ದಿನ ಅಂತ್ರ 9 ಗಂಟೆಗೆ ಹೋದು, ರಾತ್ರಿ 8 ಗಂಟೆಗೆ ಬಂದ ನೋಡ್ರಿ. ಯಾಕನ ಚಂತನ ಹಗಲು ಹೊತ್ತಿನ ಚಂತನ ಕರೆಂಟ್ ತೆಗೆದಿದ್ರು. ಹಂಗೆ ಇವತ್ತು ಅಮಾವಾಸ್ಯೆ ಅಲ್ಲ ಫ್ರೆಂಡ್ಸ, ಹಿರಿಯರ ಪೂಜೆ ಕೂಡ ಮಾಡೀನಿ ನೋಡ್ತಿರ್ಬೋದು. ಅದೇ ರೀತಿ ಪೂಜೆ ಕೂಡ ಸಿಂಪಲ್ಲಾಗಿ ನೋಡ್ತಿರ್ಬೋದು. ಯಾವ ರೀತಿ ನಮ್ಮ ಮನ್ಯಾಗ ಏನು ದೇವ್ರು ಜಾಸ್ತಿ ಇಲ್ಲ ಫ್ರೆಂಡ್ಸ, ಸಿಂಪಲ್ಲಾಗಿ ಮಾಡೀನಿ. ಹಂಗೆ ಮಣ್ಣೆತ್ತಿ ಅಮಾವಾಸ್ಯೆ ಅಂತ ಹೇಳಿದ್ನಲ್ಲ ಫ್ರೆಂಡ್ಸ, ಎತ್ತುಗಳ ಪೂಜೆ ಕೂಡ ಮಾಡೀನಿ ನೋಡ್ತಿರ್ಬೋದು ನೀವು. ಇವಾಗ ನೈವೇದ್ಯ ಹಿಡಿಯೋ ಕೆಲಸ ಬಾಕಿ ನೋಡ್ರಿ. ಪೂಜೆ ಅದೆಲ್ಲ ಆಗ್ಯದ. ಮತ್ತು ಮನ್ಯಾಗ ಏನೇನು ಯಂತ್ರದ ಸಾಮಾನು ಇರ್ತಾವೆ ಅವಕ್ಕೂನೆ, ಅಮಾವಾಸ್ಯೆ ಅಂದ್ರೆ ಮನೆಯೊಳಗೆ ಏನೇನು ಯಂತ್ರದ ಸಾಮಾನು ಇರ್ತಾವೆ ಅವಕ್ಕೂನೆಲ್ಲ ಪೂಜೆ ಮಾಡಬೇಕಾಗತ್ತೆ. ಟಿ ವಿ, ಫ್ಯಾನ್ ಮತ್ತು ಈ ರೀತಿ ಫ್ರಿಜ್ ಮತ್ತು ಏನೇನು ಹೊಲಿಗೆ ಮಿಷಿನ್, ಒಟ್ಟು ಏನೇನು ಯಂತ್ರದ ಮಷಿನ್ ಇರ್ತಾವಲ್ಲ ಅವಕ್ಕೆಲ್ಲ ಕೂಡ ಅಮಾವಾಸ್ಯೆ ದಿನ ಪೂಜೆ ಮಾಡ್ತೀವಿ ನಮ್ಮ ಕಡೆ. ಇವತ್ತು ಕೂಡ ಅದನ್ನೆಲ್ಲ ಮಾಡಬೇಕಂದ್ರೆ ಒಂದು ಸ್ವಲ್ಪ ಲೇಟೇನೇ ಆಯ್ತು ಅಂತ ಹೇಳ್ಬೋದು. ಹಂಗೆ ನೋಡ್ತಿರ್ಬೋದು ಫ್ರೆಂಡ್ಸ, ಇವಾಗ ರೋಹಿತ್ ಸಾಲಿಗೆ ಹೋದ್ಮ್ಯಾಗ ಮನೆಯೆಲ್ಲ ಒಂಥರ ಯಾವ ರೀತಿ ಅಸ್ತವ್ಯಸ್ತ ಆಗ್ಯದ ಅಂತ ಹೇಳಿ ಸ್ವೆಟ್ರ್ ಕಳೆದ್ಬಿಟ್ಟು ಹಿಂಗೆ ಹೋಗ್ಯಾನ ನೋಡ್ತಿರ್ಬೋದು ನೀವು. ತೆಲುಗುಮ್ ಕೂಡ ತಂದು ಇಲ್ಲೇ ಸೋಫಾದ ಮ್ಯಾಗ ಇಟ್ಟು ಹೋಗ್ಯಾನ. ಇವಾಗ ಹೋದ್ಮ್ಯಾಗ ಒಂದು ಸಲ ನೀಟಾಗಿ ಇಟ್ನಿ ಅಂತಂದ್ರೆ ಮತ್ತು ಅವ ಬರೋ ತನ ಮನೆ ನೀಟಾಗಿರ್ತದೆ. ಅವ ಬಂದ್ಮ್ಯಾಗ ಮತ್ತು ಹೊಳ್ಳಿ ಇದ್ದಕ್ಕಿದ್ದಂಗೆ ನೋಡ್ರಿ, ಏನು ಮಾಡೋಕ್ಕಾಗಲ್ಲ, ಹುಡುಗರಿದ್ದ ಮನೆ ಹಿಂಗೆ ನೋಡ್ರಿ. ಹಂಗೆ ನೋಡ್ತಿರ್ಬೋದು ಫ್ರೆಂಡ್ಸ, ಇವಾಗ ಬ್ಯಾಳೆ ಕುದಿಸೀನಿ, ಅದಕ್ಕೆ ಬೆಲ್ಲ ಕೂಡ ಹಾಕೀನಿ. ಅದನ್ನು ಸ್ವಲ್ಪ ಜಲ್ದಿನೇ ತಣ್ಣಗೆ ಮಾಡ್ಕೊಂಡ್ಬಿಟ್ಟು ಮಿಕ್ಸಿಗೆ ಹಾಕ್ಕೋಬೇಕು. ಯಾಕಂದ್ರೆ ಆಗಳೇ ಹೇಳಿದ್ನಲ್ಲ ಫ್ರೆಂಡ್ಸ, ನಮ್ಮ ಕಡೆ ಕರೆಂಟ ಜಾಸ್ತಿ ಇರೋಂಗಿಲ್ಲ, ತೆಗೆದ್ಬಿಡ್ತಾನೆ. ತೆಗೆದ್ನು ಅಂದ್ರೆ ಜಲ್ದಿ ಕೊಡೋಂಗೇ ಇಲ್ಲ. ಹಂಗಾಗಿ ಕರೆಂಟ್ ಇದ್ದಾಗೆ ಪಟಕ್ಕನ ಮಿಕ್ಸಿಗೆ ಹಾಕ್ಕೊಂಡ್ಬಿಟ್ರೆ ಆಯಿತು ಅಂಥೇಳಿ ಅದನ್ನು ಇವಾಗ ತಣ್ಣಗಾಗ್ಲಕ್ಕಂಥೇಳಿ ಬಿಟ್ಟೀನಿ. ಹಾಗೆ ಕುದಿಸಿದ ಬ್ಯಾಳೆ ನೋಡ್ತಿರ್ಬೋದು, ಹೊರಗಡೆ ಒಂದು ಸ್ವಲ್ಪ ತಣ್ಣಗಾಗ್ಯದ, ಹೊರಗಡೆ ತಂದುಬಿಟ್ಟು ಫ್ಯಾನಿನ ಗಾಳಿಗೆ ಇಡಾಕತ್ತೀನಿ. ಅಂದ್ರೆ ಜೋರಾಗಿ ಫ್ಯಾನ್ ಹಚ್ಚಿಟ್ನಿ ಅಂತಂದ್ರೆ ಜಲ್ದಿನೇ ತಣ್ಣಗಾಗುತ್ತೆ ಅಂತ ಹೇಳಿ ಇದನ್ನು ಇಲ್ಲಿ ಕುರ್ಚಿ ಮ್ಯಾಗ ಈ ರೀತಿ ಇಟ್ಬಿಟ್ಟು ಫ್ಯಾನ್ ಹಾಕ್ಲಕತ್ತೀನಿ ನೋಡ್ತಿರ್ಬೋದು ಫ್ರೆಂಡ್ಸು. ಆದಷ್ಟು ಜಲ್ದಿ ತಣ್ಣಗೆ ಮಾಡ್ಕೋಬೇಕಂತ ಹೇಳಿ ಈ ರೀತಿ ಜೋರಾಗಿ ಫ್ಯಾನ್ ಹಚ್ಚಿ ಚಮಚೆ ಸಹಾಯದಿಂದ ಹಾಗೆ ಕೈಲೇ ಕಲಸಾಕತ್ತೀನಿ. ಈ ರೀತಿ ಮಾಡೋದ್ರಿಂದ ಜಲ್ದಿನೇ ತಣ್ಣಗಾಗ್ತದೆ ಅಂಥೇಳಿ ಈ ರೀತಿ ಮಾಡಾಕತ್ತೀನಿ ನೋಡ್ರಿ.
ಬ್ಯಾಳೆ ಅದೆಲ್ಲ ತಣ್ಣಗಾದ್ಮ್ಯಾಗ ಅದನ್ನು ನಾನು ಮಿಕ್ಸಿಗೆ ಹಾಕ್ಕೊಂಡು ಹೂರಣ ರೆಡಿ ಮಾಡಿಕೊಂಡೆ. ಹೂರಣ ಒಂದು ಸ್ವಲ್ಪ ತೆಳು ಅನ್ನಿಸ್ತು, ಅಂದರೆ ಅಳಸಾಗಿತ್ತು. ಅದನ್ನು ಗಟ್ಟಿ ಮಾಡ್ಕೊಳಕ್ಕೆ ನಾನಿಲ್ಲಿ ಒಂದು ಸ್ವಲ್ಪ ಅವಲಕ್ಕಿ ತೊಗೊಂಡು ಅವಲಕ್ಕಿ ಪುಡಿನ ಈ ಹೂರಣಕ್ಕೆ ಹಾಕಿದೆ. ಹೂರಣಕ್ಕೆ ಹಾಕಿ ಇಲ್ಲಿ ನೋಡ್ತಿರ್ಬೋದು. ಈಗ ಅವಲಕ್ಕಿ ಪುಡಿನ ಹಾಕಿ ಕಲಸಾಕತ್ತೀನಿ. ಅದು ಹೂರಣ ಒಂದು ಸ್ವಲ್ಪ ಬೆಚ್ಚಗಿದ್ದಾಗಲೇ ನಾವು ಅವಲಕ್ಕಿ ಪುಡಿನ ಹಾಕಿ ಕಲಸೋದ್ರಿಂದ ಅದು ತಣ್ಣಗಾದಂಗೆ ಹೂರಣ ತಣ್ಣಗಾದಂಗೆ ಗಟ್ಟಿ ಆಗುತ್ತೆ. ನೋಡ್ತಿರ್ಬೋದು ಫ್ರೆಂಡ್ಸ್. ಇವಾಗ ಅದು ಈ ರೀತಿ ಉಂಡೆ ಕಟ್ಟಿದ್ರೆ ಉಂಡೆ ಆಗಬೇಕು, ಅಂದ್ರೆ ಹೋಳಿಗೆ ಚಂದ ಬರ್ತಾವೆ. ಇವಾಗ ನೋಡ್ರಿ ಪೂರ್ತಿ ಅವಲಕ್ಕಿ ಪುಡಿನ ಇದ್ರ ಹಾಕಿ ಕಲಸೀನಿ. ಹೂರಣ ಚಲೋ ಬಂದದ. ಅದೇ ರೀತಿ ಬ್ಯಾಳಿ ಕುದಿಸಿದ ಬೋಗಣಿ ಒಳಗೆ ಇನ್ನೊಂದು ಸ್ವಲ್ಪ ಹೂರಣ ಉಳ್ದದ. ಅದೇ ರೀತಿ ಮಿಕ್ಸರ್ ಜಾರ್ ಒಳಗೂ ಕೂಡ ಹೂರಣ ಮಿಕ್ಸರ್ ಹಾಕಿದ್ನಲ್ಲ ಫ್ರೆಂಡ್ಸ್, ಇದ್ರಾಗೂ ಒಂದು ಸ್ವಲ್ಪ ಹೂರಣ ಉಳ್ದದ. ಎರಡನ್ನ ತೊಳೆದ್ಬಿಟ್ಟು ಇದು ಬ್ಯಾಳಿ ಕಟ್ಟ ಈ ಬೋಗಣ್ಯಾಗ ಹಾಕಿಟ್ಟಿನಿ ಫ್ರೆಂಡ್ಸ್. ಇದ್ರಾಗ ಎರಡನ್ನ ತೊಳೆದ್ಬಿಟ್ಟು ಕಟ್ಟಿನ ಸಾರು ಮಾಡಕ್ಕಂಥೇಳಿ ಬ್ಯಾಳಿ ಕಟ್ಟನ್ನು ರೆಡಿ ಮಾಡ್ಕೊತ ನೋಡ್ರಿ ಫ್ರೆಂಡ್ಸ್. ಇದನ್ನ ಹಾಕ್ಬಿಟ್ಟು ಕಟ್ಟನ್ನೆಲ್ಲ ಸ್ಟೋರ್ ಮಾಡಿಬಿಟ್ಟು ಕಟ್ಟಿನ ಸಾರು ಮಾಡಕ್ಕಂಥೇಳಿ ಹಾಕ್ತೀನಿ ನೋಡ್ರಿ. ಹಾಗೆ ನೋಡ್ರಿ ಫ್ರೆಂಡ್ಸ್, ಈಗ ಬ್ಯಾಳಿ ಕಟ್ಟನ್ನ ಬಳಸ್ಕೊಂಡ್ಬಿಟ್ಟು ಕಟ್ಟಿನ ಸಾರನ್ನು ಕೂಡ ಮಾಡೀನಿ. ಸ್ವಲ್ಪನೇ ಮಾಡೀನಿ ಫ್ರೆಂಡ್ಸ್. ನಾವು ಇರೋದು ಒಂದು 3 ಜನ, ಹಾಗಾಗಿ ಇನ್ನೂ ನಾಳೆ ಕೂಡ ಉಳಿತದೆ. ಇಷ್ಟೇ ಮಾಡಿದ್ರೆ ಅದಕ್ಕೋಸ್ಕರವಾಗಿ ಸ್ವಲ್ಪನೇ ಸಾರು ಮಾಡೀನಿ. ಅದೇ ರೀತಿ ಒಂದು 8 ಹೋಳಿಗೆನ ಅಷ್ಟೇ ಮಾಡೋಕೆ ಉಳ್ಳಿನ ಮಾಡಿಟ್ಕೊಂಡು ನೋಡ್ರಿ. ನೈವೇದ್ಯಕ್ಕೆ ಒಂದು 4 ಮತ್ತು ನಾವು ತಿನ್ನೋಕೆ ಒಂದು 4 ಅಂತ ಹೇಳಿ ಹೋಳಿಗೆನ ಮಾಡೋಕ್ಕಂತ ಹೇಳಿ ಇಷ್ಟೇ ಉಳ್ಳಿ ಮಾಡ್ಕೊಂಡಿನಿ. ಉಳ್ದದ್ದನ್ನು ನಾಳೆ ನಾಡಿದ್ದು ಮಾಡಿದ್ರೆ ಆಯ್ತಂತ ಹೇಳಿ ಹಂಗೆ ಬೋಗೋಣಾಗಿಟ್ಟು ನೋಡ್ರಿ. ಇದನ್ನು ಫ್ರಿಜ್ಜಲ್ಲಿ ಹಂಗೆ ಹೂರಣನ ಸ್ಟೋರ್ ಮಾಡಿಡ್ತೀನಿ, ನಾಡಿದ್ದು ಮಾಡಿದ್ರೆ ಆಯ್ತಂತ ಹೇಳಿ. ಇವಾಗ ಎಷ್ಟು ಬೇಕು ಅಷ್ಟೇ ನೈವೇದ್ಯಕ್ಕೆ ಒಂದು 4 ಮತ್ತು ನಮಗೆ ತಿನ್ನೋಕೆ ಒಂದು 4 ಅಂತ ಹೇಳಿ ಅಷ್ಟೇ ಹೂರಣದ ಉಂಡೆ ಮಾಡಿಟ್ಕೊಂಡು ನೋಡ್ರಿ. ಆ ಕಡೆ ಅನ್ನನೂ ಕೂಡ ಆಗ್ಯದ. ಕುಕ್ಕರ್ ಒಳಗೆ ನೋಡ್ತಿರ್ಬೋದು. ಈ ಕಡೆ ಕಟ್ಟಿನ ಸಾರು ಕೂಡ ಆಗ್ಲಕ್ಕತ್ತದ. ಕಟ್ಟಿನ ಸಾರು ಆದ್ಮ್ಯಾಗ ಆ ಒಲೆ ಮ್ಯಾಗೆ ಹಂಚನ ಇಟ್ಬಿಟ್ಟು ಹೋಳಿಗೆನ ಮಾಡ್ಬೇಕಂತ ಹೇಳಿ ಅಂದ್ಕೊಂಡು ನೋಡ್ರಿ. ಇವಾಗ ಹೋಳಿಗೆ ಮಾಡಿದ್ರೆ ಎಲ್ಲ ಕೆಲಸ ಮುಗ್ದಂಗೆ ನೋಡ್ರಿ. ಅದೇ ರೀತಿ ನೋಡ್ತಿರ್ಬೋದು ಫ್ರೆಂಡ್ಸ್. ಇವಾಗ ಕಟ್ಟಿನ ಸಾರು ಕೂಡ ಆಗ್ಯದ. ಒಲೆ ಸಣ್ಣ ಇಟ್ಬಿಟ್ಟು ಆ ಜಾಗದಾಗ ಹಂಚನ ಇಟ್ಬಿಟ್ಟು ಇವಾಗ ಹಂಚ್ಕಾದ್ಮ್ಯಾಗ ಒಂದೊಂದಾಗಿ ಹೋಳಿಗೆ ಮಾಡ್ತೀನಿ ನೋಡ್ರಿ. ಹೋಳಿಗೆ ಮಾಡಿದ್ದಾದ್ಮ್ಯಾಗ ನೈವೇದ್ಯ ಹಿಡಿದ್ಬಿಟ್ಟು ಕಾಯಿ ಹೊಡೆದ್ರೆ ಇವತ್ತಿನ ಅಮಾವಾಸ್ಯೆ ಕೆಲಸ ಎಲ್ಲ ಮುಗ್ದಂಗೆ ನೋಡ್ರಿ. ನೋಡ್ತಿರ್ಬೋದು ಫ್ರೆಂಡ್ಸ್. ಹೋಳಿಗೆ ಕೂಡ ಮಾಡಿದ್ದಾಯಿತು. ನಾನು ಜಾಸ್ತಿ ಏನು ಮಾಡೋಕ್ಕೆ ಹೋಗಿಲ್ಲ ಫ್ರೆಂಡ್ಸ. 8-9 ಹೋಳಿಗೆ ಅಷ್ಟೇ ಆಗ್ಯಾವು. ಹಿರಿಯರ ಪೂಜೆ ಮಾಡನೆಲ್ಲ. ಹಿರಿಯರ ಪೂಜೆಗೆ ಎರಡು ಹೋಳಿಗೆ ಮತ್ತು ದೇವ್ರ ನೈವೇದ್ಯಕ್ಕೆ 2 ಹೋಳಿಗೆ, 4 ಹೋಳಿಗೆ ಅದು. ಇನ್ನೊಂದು 4 ಹೋಳಿಗೆ ನಮಗೆ ತಿನ್ನಕ್ಕಂತ ಹೇಳಿ ಮಾಡೀನಿ. ಮನ್ಯಾಗ ಜಾಸ್ತಿ ಯಾರು ರೋಹಿತ್ ಕೂಡ ಹೋಳಿಗೆನ ಅಷ್ಟು ಇಷ್ಟಪಟ್ಟು ತಿನ್ನೋಂಗಿಲ್ಲ, ಸ್ವೀಟ್ ತಿನ್ನೋಂಗಿಲ್ಲವ. ಮತ್ತು ನನಗೊಂದು 2 ಹೋಳಿಗೆ ಮತ್ತು ಹಸ್ಬೆಂಡ್ಗೊಂದು 2 ಹೋಳಿಗೆ ಇಷ್ಟ ಆದ್ರೆ ಆಯ್ತು ಅಂಥೇಳಿ ಒಂದು 8 ಹೋಳಿಗೆನ ಅಷ್ಟೇ ಮಾಡಿ ನೋಡ್ರಿ. ಅದೇ ರೀತಿ ಇಷ್ಟು ಹೂರಣನ ನಾಡಿದ್ದು ಮಾಡಿದ್ರೆ ಆಯ್ತು ಅಂಥೇಳಿ ಕಡುಬು ಮಾಡಿದ್ರೆ ಆಯಿತು ಅಂಥೇಳಿ ಇದನ್ನು ಹಂಗೆ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಡ್ತೀನಿ ನೋಡ್ರಿ. ಇದು ಎಷ್ಟು ಗಟ್ಟಾಗಿ ನೋಡ್ತಿರ್ಬೋದು ಫ್ರೆಂಡ್ಸ್. ಇದು ಆಗಳೇ ಎಷ್ಟೊಂದು ಅಳಸಾಗಿತ್ತು. ಇವಾಗ ಅವಲಕ್ಕಿ ಪುಡಿ ಹಾಕಿದ ಮ್ಯಾಗ ಎಷ್ಟು ಗಟ್ಟಾಗ್ಯದ ನೋಡ್ರಿ. ಒಣಗ್ದಂಗೆ ಇದು ಇನ್ನೂ ಗಟ್ಟಿ ಹದಕ್ಕೆ ಬರ್ತದೆ ನೋಡ್ರಿ. ಇದು ನಿಮ್ಗೇನಾದರೂ ಹೂರಣ ಅಳಸಾಗ ತೆಳು ಅನಿಸಿದ್ರೆ ಈ ರೀತಿ ನೀವು ಅವಲಕ್ಕಿ ಪುಡಿನ ಹಾಕ್ಕೊಂಡ್ಬಿಟ್ಟು ಹೂರಣದಾಗ ನೀವು ಹಾಕ್ಕೊಂಡ್ಬಿಟ್ಟು ಕಲಸೋದ್ರಿಂದ ಹೂರಣ ಎಂಬುದು ಗಟ್ಟಿ ಆಗುತ್ತೆ. ಅದು ಎಷ್ಟೇ ತಿಳು ಇದ್ದರೂ ಕೂಡ ನೀರಾಗಿದ್ದರೂ ಕೂಡ ಅದಕ್ಕೆ ನಾವು ಅವಲಕ್ಕಿ ಪುಡಿನ ಹಾಕೋದ್ರಿಂದ ಹೂರಣ ಗಟ್ಟಿ ಆಗುತ್ತೆ ನೋಡ್ರಿ.
ಅದೇ ರೀತಿ ನೋಡ್ತಿರ್ಬೋದು ಫ್ರೆಂಡ್ಸ, ನೈವೇದ್ಯ ಕೂಡ ಮಾಡಿಟ್ಟಿನಿ. ಒಂದು ದೇವರಿಗೆ, ಇನ್ನೊಂದು ಹಿರಿಯರು ಪೂಜೆ ಮಾಡಲಿಲ್ಲ ಅದಕ್ಕಂತ ಹೇಳಿ 2 ನೈವೇದ್ಯ ಕೂಡ ಮಾಡಿಟ್ಟಿನಿ. ಈಗ ದೇವ್ರಿಗೆ ನೈವೇದ್ಯ ಹಿಡಿದ್ಬಿಟ್ಟು ಕಾಯಿ ಒಡೆದ್ರೆ ಮುಗಿತ ನೋಡ್ರಿ ದೇವ್ರ ಪೂಜೆ ಎಲ್ಲ. ಅದೇ ರೀತಿ ದೇವ್ರ ಮನ್ಯಾಗ ದೀಪ ಹಚ್ಬಿಟ್ಟು ಮತ್ತೊಮ್ಮೆ ದೀಪ ಹಚ್ಬಿಟ್ಟು ಇವಾಗ ನೈವೇದ್ಯ ಇಡಕ್ಕೆ ಪ್ರಿಪೇರ್ ಮಾಡ್ಕೊಳಕತ್ತೀನಿ ನೋಡ್ರಿ ಫ್ರೆಂಡ್ಸ. ಈಗ ದೇವ್ರ ನೈವೇದ್ಯ ಹೇಳಿದ್ರೆ ದೇವ್ರ ನೈವೇದ್ಯ ಇದೆಲ್ಲ ಹಿಡಿದಾದ್ಮ್ಯಾಗ ಎಲ್ಲ ದೇವ್ರ ಪೂರ್ತಿ ಕೆಲಸದೆಲ್ಲ ಮುಗಿತದ. ಆಮೇಲೆ ಮತ್ತು ಬಟ್ಟೆ ಒಗೆದು ಬಾಂಡೆ ತಿಕ್ಕೋದು ಮತ್ತು ಆ ಕೆಲಸ ಚಾಲು ಆಕಾವ ನೋಡ್ರಿ ಫ್ರೆಂಡ್ಸ್. ಇವಾಗ ಟೈಮ್ 12 ಗಂಟೆ ಆಗ್ಯದ. ನಂದೆಲ್ಲ ಅಡ್ಗೆ ಕೆಲಸ ಮುಗಿಬೇಕಾದ್ರೆ 12 ಗಂಟೆ ಆಯ್ತು ನೋಡ್ರಿ. ರೋಹಿತ್ ಹೋದ್ಗಳೇ ಚಾಲು ಮಾಡೀನಿ. ರೋಹಿತ್ ಹೋದ್ಮ್ಯಾಗ ಬ್ಯಾಳೆಗೆ ಹಾಕಿ ನೋಡ್ರಿ. ಅವ ಹೋದ್ಗಳೇ ಚಾಲು ಮಾಡ್ದಕ್ಕೆ ಇವಾಗ 12 ಗಂಟೆ ಆಗ್ಯದ. ಇವಾಗ ಎಲ್ಲ ಅಡ್ಗೆ ಕೆಲಸ ಮುಗೀತು ಮತ್ತು ದೇವ್ರದ್ದು ನೈವೇದ್ಯ ಕೊಡೋದು ಕೂಡ ಮುಗೀತು ನೋಡ್ರಿ. ಅಮಾವಾಸ್ಯೆ ದಿನ ಇಷ್ಟು ಕೆಲಸ ಇರ್ತದೆ ನೋಡ್ರಿ. ಅಂದ್ರೆ ಅಮಾವಾಸ್ಯೆ ಅಂದ್ರೆ ಬೆಳಿಗ್ಗೆ ಮನೆ ತೊಳೆದು ಮತ್ತು ದೇವ್ರಿಗೆ ನೇಮ ನಿತ್ಯದಿಂದ ಪೂಜೆ ಮಾಡೋದು ಮತ್ತು ಎಲ್ಲ ಮಷಿನ್ಗಳದ್ದು ಯಂತ್ರಗಳ ಪೂಜೆ ಮಾಡೋದು, ಇದೆಲ್ಲ ಪೂಜೆ ಆಗಬೇಕಾದ್ರೆ ಒಂದು ಸ್ವಲ್ಪ ಲೇಟೇ ಆಗುತ್ತೆ. ಅದ್ರ ಜೊತೆ ದೇವ್ರ ನೈವೇದ್ಯಕ್ಕಂತ ಹೇಳಿ ಮಡಿಯಿಂದ ಅಡುಗೆ ಮಾಡೋದು ಹೀಗೆಲ್ಲ ಮಾಡಬೇಕಾದ್ರೆ ಒಂದು ಸ್ವಲ್ಪ ಲೇಟೇ ಆಗುತ್ತೆ ಅಂತ ಹೇಳ್ಬೋದು ನೋಡ್ರಿ. ಬೆಳಿಗ್ಗೆ ಇದನ್ನೆಲ್ಲ ಮಾಡ್ಕೋತ ಕೂತ್ನಿ ಅಂತಂದ್ರೆ ಹೋಗೋರು ಅಂದ್ರೆ ಶಾಲೆಗೆ ಹೋಗೋರು ಮತ್ತು ಕೆಲ್ಸಕ್ಕೆ ಹೋಗೋರ್ದು ಅವ್ರದ್ದೆಲ್ಲ ಲೇಟ್ ಆಗುತ್ತೆ. ಹಂಗಾಗಿ ಅವ್ರನ್ನೆಲ್ಲ ಕಳಿಸಿದಾದ್ಮ್ಯಾಗ ನಾ ಇದನ್ನೆಲ್ಲ ಮಾಡ್ಕೋತ ಕುಂತೀನಿ ನೋಡ್ರಿ. ಬೆಳಿಗ್ಗೆನೇ ಮಾಡೋದಾಗಲ್ಲ ನೋಡ್ರಿ ಇವ್ರನ್ನೆಲ್ಲ ಕೆಲಸಗಳ್ನ. ಹಂಗಾಗಿ ರೋಹಿತ್ನ ಶಾಲೆ ಕಳಿಸಿದ್ದಾದ್ಮ್ಯಾಗ ಹಸ್ಬೆಂಡ್ ಅವರು ತೋಟಕ್ಕೆ ಹೋದ್ಮ್ಯಾಗ ಇವಾಗ ನಾನು ಎಲ್ಲನ ಬ್ಯಾಳಿಗೆ ಹಾಕ್ಬಿಟ್ಟು ಇವಾಗ ದೇವರಿಗೆ ನೈವೇದ್ಯ ಹಿಡ್ಯಾಕತ್ತೀನಿ ನೋಡ್ರಿ. ಓಕೆ ಫ್ರೆಂಡ್ಸ್, ಇಲ್ಲಿಗೆ ಈ ವ್ಲಾಗನ್ನು ಮುಗಿಸ್ತೀನಿ. ವ್ಲಾಗ್ ಇಷ್ಟ ಆಯಿತು ಅಂದ್ರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡ್ರಿ. ಹಾಗೆ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಮತ್ತು ನಾನು ಮುಂದಿನ ವಿಡಿಯೋದೊಂದಿಗೆ ನಿಮಗೆಲ್ಲ ಭೇಟಿ ಆಗ್ತೀನಿ. ಅಲ್ಲಿ ತನಕ ಎಲ್ಲರಿಗೂ ಬಾಯ್.